ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ ಯಾರು ಒಂದು ಇಂಜಿನಿಯರಿಂಗ್ ಓದ್ತಿದ್ದಿಲ್ಲ ಒಂದು ಫಸ್ಟ್ ಇಯರಲ್ಲಿ, ಸೊ ಅವ್ರ ಮ್ಯಾಥಮೆಟಿಕ್ಸ್ ಇದೆ. ಸೊ ಈ ಒಂದನ್ನು ಹೇಳುವುದು ಏನಿದೆಲ್ಲ ಟ್ರಿಬಲ್ ಸ್ಟ್ರಿಂಗ್ ಬರುತ್ತೆ. ಸೊ ನೀವು CS ಅಥವಾ ಬೇರೆ ಒಂದು ಬ್ರಾಂಚ್ ಆಗಿದ್ರು ಕೂಡ ನಿಮ್ಮ ಸಿಲೆಬಸ್ಸಲ್ಲಿ ಇಂಟಿಗ್ರೇಷನ್ ಕ್ಯಾಲ್ಕುಲಸ್ ಒಂದು ಪಾರ್ಟ್ ಇದ್ದರೆ ನೀವು ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಯೂಸ್ ಆಗುತ್ತೆ. ಸೊ ವಿದ್ಯಾರ್ಥಿ, ಒಂದು ಇಂಟಿಗ್ರೇಷನ್ ಏನು ಪಾರ್ಟ್ ಇದೆಲ್ಲ ಮಾಡಲ್ 4. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆಲ್ಲ ಅವನ ಇದೆಲ್ಲ ಹೇಳ್ತಿದ್ದೆ ನೋಡಿ ವಿದ್ಯಾರ್ಥಿಗಳೇ. ಇಂಟಿಗ್ರೇಷನ್ ಪಾರ್ಟಲ್ಲಿ ಈ ಕ್ವಶನ್ಸ್ ತುಂಬ ಸಲ ರೈಸ್ ಆಗಿದ್ದಾವೆ. ಸೊ ಹಾಗಾಗಿ ಈ ಕ್ವಶನ್ಸ್ನ ನೀವು ಇಂಟಿಗ್ರೇಷನ್ ಪಾರ್ಟ್ಗೆ ಬಂದಾಗ ಈ ಕ್ವಶನ್ಸ್ ಮಾತ್ರ ಬಿಡೋಕೆ ಹೋಗಬೇಡಿ. ಆ್ಯಂಡ್ ಇದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ಯಾವ್ಯಾವ ವರ್ಷ ಏನೇನು ಕೇಳಿದ್ದಾರೆ, ಯಾವ ಕ್ವಶನ್ಸ್ ಕೇಳಿದ್ದಾರೆ, ಸೊ ತುಂಬ ಟೈಮ್ಸ್ ಯಾವುದು ರಿಪೀಟ್ ಆಗಿದೆ ಒಂದು ಇಂಟಿಗ್ರೇಷನ್ ಪಾರ್ಟಲ್ಲಿ. ಸೊ ಅದನ್ನು ಹೇಳ್ತಿದ್ರು ನೋಡಿ ವಿದ್ಯಾರ್ಥಿಗಳೇ. ಹಾಗೆಯೇ ನೀವು ಒಂದು ಹೆಚ್ಚಿನ ಬೇರೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಬೇಕಂದರೆ ಆಲ್ಮೋಸ್ಟ್ ಇವರು TIC ನಿಮ್ಗೆ ಗೊತ್ತಿರ್ಬೋದು, ಟೇಕ್ ಇಟ್ ಈಸಿ ಇಂಜಿನಿಯರಿಂಗ್ ಅವ್ರು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದ್ರ ಕೂಡ ಒಂದು ಬೇಕಂತ ನಿಮಗೆ PDF ಬೇಕಾದ್ರೆ ಸೆಂಡ್ ಮಾಡ್ತೀನಿ. ಸೊ ಹಾಗೇನು ವಿದ್ಯಾರ್ಥಿಗಳು, ಈ ಒಂದು ಏನಿದೆ ಅಲ್ಲ ನಾನು ಹೇಳುವಂಥದ್ದು ನೀವು ಇದು ವೀಡಿಯೋದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನೋಡಬೇಕಾಗತ್ತೆ. ಸೊ ವಿದ್ಯಾರ್ಥಿ ನೋಡ್ಕೊಳ್ಳಿ, ಫಸ್ಟ್ ಒಂದು ಮಾಡಲ್ 4 ಫಸ್ಟ್ ಪಾರ್ಟಲ್ಲಿ ಸೊ ಟ್ರಿಬಲ್ ಇಂಟಿಗ್ರೇಷನಲ್ಲಿ ಏನೇನು ಕ್ವಶನ್ಸ್ ರೈಸ್ ಆಗ್ಬೋದು ಅನ್ನೋದನ್ನು ಸೊ ತುಂಬ ಸಲ ರಿಪೀಟೆಡ್ ಆಗಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ವಿದ್ಯಾರ್ಥಿ, ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗ್ಬೇಡಿ, ಇಂಪಾರ್ಟೆಂಟ್ ಹೇಳಿದ್ದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಈ ಒಂದು ಮ್ಯಾಥಮೆಟಿಕ್ಸ್ ಏನಿದೆ M1ನಲ್ಲಿ ತುಂಬ ಈಸಿಯಾಗಿರೋದು ಚಾಪ್ಟರ್ಸ್ ಏನಾದರೂ ಇದಾವಂತೆ ಒಂದು ಟ್ರಿಬಲ್ ಸ್ಟ್ರೀಮಲ್ಲಿ. ಫಸ್ಟ್ ಮಾಡಲು, ಸೆಕೆಂಡ್ ಮಾಡಲು ಆ್ಯಂಡ್ ಇಂಟಿಗ್ರೇಷನ್ ಆ್ಯಂಡ್ 4th ಮಾಡಲ್ ತುಂಬ ಈಸಿ ಇದೆ, 4th ಆ್ಯಂಡ್ 5th ಮಾಡಲು. ಸೊ 3rd ಮಾಡಲ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಂಗೆ ಇಂಟಿಗ್ರೇಷನ್ ಮಾತ್ರ ಯಾವುದೇ ಕಾರಣಕ್ಕೆ ಬಿಡೋಕೆ ಹೋಗಬೇಡಿ, ತುಂಬ ಈಸಿ ಇರುತ್ತೆ. ಇದರಲ್ಲಿ ನೋಡ್ಕೋಬೋದು ತುಂಬ ಸಲ ಕೇಳುವಂಥ ಕ್ವಶನ್ಸ್ ಏನೇನಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇಂಟಿಗ್ರಲ್ ಬೈ ಚೇಂಜಿಂಗ್ ಇಂಟು ಪೋಲಾರ್ ಕೋಆರ್ಡಿನೇಟು. ಸೊ ಇದರಲ್ಲಿ ಕೂಡ ಸೊ 4th ಒಂದು ಕ್ವಶನ್ ಏನಿದೆ ತುಂಬ ಸಲ ರಿಪೀಟೆಡ್ ಆಗಿದೆ. ಸೊ ಅಪ್ಲಿಕೇಶನ್ಸ್ ಡಬಲ್ ಆ್ಯಂಡ್ ಟ್ರಿಬಲ್ ಇಂಟಿಗ್ರಲ್ಸ್ ನೋಡಿ. ಸೊ ಹಾಗೆಯೇ ಬೀಟಾ ಗಾಮಾ ಫಂಕ್ಷನ್ ನೋಡಿ. ಸೊ ತುಂಬ ಸಲ ರಿಪೀಟೆಡ್ ಆಗಿದೆ. ಪ್ರೂವ್ ದಟ್ ಬೀಟಾ ಆಫ್ M, N. ಹಾಗೆಯೇ ಸೆಕೆಂಡ್ ಒಂದು ಕೂಡ, ಬಟ್ 3rd ಒಂದು ಏನಿದೆಲ್ಲ ಇದು ತುಂಬ ಸಲ ರಿಪೀಟೆಡ್ ಆಗಿಲ್ಲ, ಬಟ್ ಈಸಿ ಇದೆ, ವಿದ್ಯಾರ್ಥಿ ಮಾಡ್ಬೋದು. ಸೊ ಹಾಗೆಯೇ 4th ಒಂದು ಕೂಡ ತುಂಬ ಸಲ ರಿಪೀಟೆಡ್ ಆಗಿದೆ. ಸೊ ಫಸ್ಟ್ ಒಂತು, ಸೆಕೆಂಡ್ ಒಂತು, 4th ಒಂತು, ಹಾಗೆಯೇ ಒಂದು 5th ಒಂದು ನೋಡ್ಕೊಳ್ಳಿ, ಚೆನ್ನಾಗಿದೆ, ಈಸಿ ಕೂಡ ಇದೆ. ಹಾಗೆ ನೀವು ಕೂಡ ತುಂಬ ಸಲ ರಿಪೀಟೆಡ್ ಆಗಿಲ್ಲ, ಯಾವಾಗ ಒಂದ್ಸಲ ಕೇಳಿದ್ರೆ. ಸೊ ಇದರಲ್ಲಿ ಬಂದು ಸೆಲ್ಫ್ ಸ್ಟಡಿ ಬರುತ್ತೆ. ಸೆಲ್ಫ್ ಸ್ಟಡಿ ಏನು ಆಲ್ಮೋಸ್ಟ್ ಕೇಳೋದಿಲ್ಲ ವಿದ್ಯಾರ್ಥಿಗಳೇ, ಬಟ್ ಈಸಿ ಇದ್ದರೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಕೇಳ್ಬೋದು. ಸೊ ವಿದ್ಯಾರ್ಥಿ, ಇವೆಲ್ಲ ನೋಡಿದ್ದೀನಿ. ಸೊ ತುಂಬ ಸಲ ಏನು ರಿಪೀಟೆಡ್ ಕ್ವಶನ್ಸ್ ಇದಾವಲ್ಲ ಇವ್ನು ಮಾತ್ರ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ ವಿದ್ಯಾರ್ಥಿಗಳೇ. ರಿಪೀಟೆಡ್ ಆಗಿದೆ ಅಂದರೆ ಕಂಪಲ್ಸರಿ ಆ ಕ್ವಶನ್ಸ್ ಮತ್ತೆ ರಿಪೀಟ್ ಆಗೇ ಆಗ್ತವೆ. ಹಾಗೆಯೇ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಲ್ಲ ಒಂದು 4 ಮಾಡಲ್ ಕ್ವಶನ್ ಪೇಪರ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿದ್ಯಾರ್ಥಿ ಅವು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಆ ಒಂದು ಇಂಟಿಗ್ರೇಷನ್ ಪಾರ್ಟಲ್ಲಿ ಇಲ್ಲಿ ಮೆನ್ಷನ್ ಮಾಡುವಂಥ ಎಲ್ಲ ಕ್ವಶನ್ಸ್ ರಿಪೀಟೆಡ್ ಆಗಿದಾವೆಲ್ಲ ಅಂತ ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ನೀವು ಓದ್ಕೋಬೋದು ವಿದ್ಯಾರ್ಥಿಗಳೇ. ಸೊ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.